ನಾನೇನು, ನಮ್ಮ DNA ಏನು, ಋಷಿಗಳ ರಕ್ತ ನಮ್ಮ ಧಮನಿಗಳಲ್ಲಿ ಹರಿತಾ ಇದೆ. ನಾನೇನು ಅಂತ ಮರೆತು ನಾನು ಇನ್ನೊಬ್ಬರ ತರ ಆದ್ರೆ ಅದು ಸ್ಲೇವಿಸಮ್ ಅಲ್ವಾ, ಅದು ದಾಸ್ಯ ಅಲ್ವೇ? ಅದಷ್ಟ ಅರ್ಥ ಆದ್ರೆ ಸಾಕು ನಮ್ಮವ್ರಿಗೆ. ಹಾಗಾಗಿ ಈ ಥರ ಡ್ರಗ್ಸನ್ನು, ಅಶ್ಲೀಲತೆಯನ್ನು, ಮಾರ್ಕೆಟಿಂಗನ್ನು, ದುಡ್ಡನ್ನು, ಕೊಳಕು ಹಣವನ್ನು ಮತ್ತು ಒಂಥರ ಇನ್ನೊಬ್ಬರನ್ನ ಅನುಕರಣೆ ಮಾಡೋದನ್ನು, ಇಂಥದ್ದಕ್ಕೆ ವೇದಿಕೆ ಆಗಿರುವಂಥ ಈ ಸೆಲೆಬ್ರೇಷನ್ ಅನ್ನೋದು ಅರ್ಥಹೀನ. ಈಗ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಇದನ್ನು ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಹೇಗೆ ಅಂತಂದ್ರೆ ಒಂದು ರೀತಿ ಮಿಕ್ಸ್ಡ್ ಕಲ್ಚರ್. ಜನವರಿ 1ನೇ ತಾರೀಕು ಮಧ್ಯರಾತ್ರಿ ನೀವು ಹೇಳ್ತಾ ಇದ್ರಲ್ಲ, ಹೇಗ್ ಬೇಕೋ ಹಾಗೆ ಕುಣಿದು, ಬೇಕಾದನ್ನ ಕುಡಿದು, ಬೇಡವಾದನ್ನ ತಿಂದು, ಎಲ್ಲವನ್ನ ಮಾಡಿ ಕಡೆಗೆ ಮತ್ತೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಪೊಲೀಸರವ್ರನ್ನ ಎತ್ತು ಹಾಕಬೇಕು. ಆ ರೀತಿ ಪರಿಸ್ಥಿತಿ ಆದ್ಮೇಲೆ ಬೆಳಿಗ್ಗೆ ಅವ್ರಿಗೆ ಎಚ್ಚರ ಆದಾಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೂ ಹೋಗ್ತಾರೆ. ನಾವು ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಅನ್ನೋ ರೀತಿಯ ಮಿಕ್ಸ್ಡ್ ಕಲ್ಚರ್. ಇದನ್ನ ನಾವು ಹೇಗೆ ನೋಡ್ಬೇಕು ಅಂತ ನಿನ್ನೆ ಎಲ್ಲ ಮಾಡಿದ್ರು, ಇವತ್ತು ಬೆಳಿಗ್ಗೆ ಒಂದು ಗಣಪತಿಗೆ ಒಂದು ಒಳ್ಳೆ ನಮಸ್ಕಾರ ಮಾಡ್ಬಿಟ್ಟು. ವೃಷಭಾವತಿ ನದಿ ಇದೆಯಲ್ಲ, ಅದು 1950ಗಿಂತ ಮುಂಚೆ ಪರಮ ಶುದ್ಧವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಕೂಡ ಅಲ್ಲಿ ಶೂಟಿಂಗ್ ಮಾಡಿದ್ರು. ಆಗ ಜನ ನೀರು ಕುಡಿತಿದ್ರಂತೆ, ನಮ್ಮ ಗಾಳಿ ಹನುಮಂತರಾಯನ್ಗೆ ಆ ನೀರಿನ ಅಭಿಷೇಕ ಮಾಡ್ತಿದ್ರಂತೆ. ಆಮೇಲೆ ಮಿಕ್ಸೆಡ್ ಕಲ್ಚರ್ ಆಯ್ತು ಅದು, ಅದಕ್ಕೆ ಏನೇನೋ ಬೆರೆಸಿದ್ರು, ಇಂಡಸ್ಟ್ರಿಯಲ್ ವೇಸ್ಟ್. ಈಗ ಆ ನೀರು ಕುಡಿಯೋಕ್ಕಾಗತ್ತಾ?